ವೀಕ್ಷಕರೇ ನಮಸ್ಕಾರ. ಚನ್ನಪಟ್ಟಣ ಉಪ ಚುನಾವಣೆ ರಾಜ್ಯದ ಗಮನ ಸೆಳೆದಿದೆ. ಯಾಕಂದ್ರೆ ಇಲ್ಲಿ ಮುಖಾಮುಖಿ ಆಗ್ತಾ ಇರೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು. ಈ ಮದಗಜಗಳ ಕಾಳಗಕ್ಕೆ ಚನ್ನಪಟ್ಟಣ ಉಪ ಚುನಾವಣೆ ಒಂದು ವೇದಿಕೆಯಾಗ್ತಿದೆ. ಇದೆಲ್ಲದರ ನಡುವೆ ಉಪ ಚುನಾವಣೆಗೆ ಬೇಕಾದ ತಯಾರಿಗಳನ್ನು ಎರಡೂ ಕಡೆಯಿಂದ ನಡೆದಿದೆ. ಇಂತಹ ಹೊತ್ತಿನಲ್ಲಿ ಬಿಜೆಪಿಯ ಆಂತರಿಕ ವರದಿಯೊಂದು ಜೆಡಿಎಸ್ನ ಆಸೆಗೆ ತಣ್ಣೀರೆರಚುತ್ತ ಎಂಬ ಮಾತುಗಳು ಕೂಡ ಕೇಳಿ ಬಂದಿವೆ. ಹಾಗಾದ್ರೆ ಬಿಜೆಪಿಯ ಆಂತರಿಕ ವರದಿ ಹೇಳುತ್ತಿರುವುದಾದರೂ ಏನು? ಈ ಬಾರಿ ಉಪ ಚುನಾವಣೆ ಅಂದ್ರೆ ಚನ್ನಪಟ್ಟಣ ಉಪ ಚುನಾವಣೆಯ ಟಿಕೆಟ್ ಅಂದ್ರೆ ಮೈತ್ರಿಕೂಟದ ಟಿಕೆಟ್ ಯಾರಿಗೆ ಸಿಗುತ್ತೆ? ಬಿಜೆಪಿಗೆ ಸಿಗುತ್ತಾ ಇಲ್ಲವೇ ಜೆಡಿಎಸ್ಗೆ ಸಿಗುತ್ತಾ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ. ವೀಕ್ಷಕರೇ, ಒಂದು ಮೂಲದ ಪ್ರಕಾರ ಅಂದ್ರೆ ಬಿಜೆಪಿಯ ಆಂತರಿಕ ಸಮೀಕ್ಷೆ ವರದಿಯಲ್ಲಿ ಸಿಪಿ ಯೋಗೇಶ್ವರ್ ಅವರನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾರು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂಬ ವರದಿ ಬಿಜೆಪಿ ನಾಯಕರ ಕೈ ಸೇರಿದೆ. ಹೀಗಾಗಿ ಕೇಂದ್ರ ಬಿಜೆಪಿ ನಾಯಕರು ಮತ್ತು ರಾಜ್ಯ ನಾಯಕರು ಕೂಡ ಸಿಪಿ ಯೋಗೇಶ್ವರ ಪರ ಬ್ಯಾಟ್ ಮಾಡುತ್ತಿದ್ದಾರೆ. ಯಾಕಂದ್ರೆ ಸಿಪಿ ಯೋಗೇಶ್ವರ್ ಪಕ್ಷ ಬಿಟ್ಟು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಚನ್ನಪಟ್ಟಣದಲ್ಲಿ ಹೊಂದಿದ್ದಾರೆ ಮತ್ತು ಅವರ ಕಾಲದಲ್ಲಿ ಮಾಡಿದಂತ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಅಷ್ಟೇ ಅಲ್ಲ, ಈ ಮೈತ್ರಿ ಟಿಕೆಟ್ಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಒಂದು ಸ್ಪರ್ಧೆ ಕೂಡ ನಡೆದಿದೆ. ಯಾಕಂದ್ರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಇದು ಜೆಡಿಎಸ್ ನ ಭದ್ರಕೋಟೆ, ಜೆಡಿಎಸ್ ಕ್ಷೇತ್ರ, ಈ ಉಪ ಚುನಾವಣೆಯ ಟಿಕೆಟ್ ಅನ್ನು ತಮಗೆ ನೀಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಪಟ್ಟು ಹಿಡಿದಿದ್ರೆ, ಅದೇ ರೀತಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಆಂತರಿಕ ವರದಿ, ಆಂತರಿಕ ಸಮೀಕ್ಷೆ ಆಧಾರದಲ್ಲಿ ಈ ಬಾರಿ ಚನ್ನಪಟ್ಟಣದ ಟಿಕೆಟ್ ಅನ್ನು ನಾವೇ ತೆಗೆದುಕೊಳ್ತೀವಿ, ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಬಿಜೆಪಿಯ ಸಿಪಿ ಯೋಗೇಶ್ವರ್ ಅವರು ಕಣಕ್ಕಿಳಿಯಲಿ ಎಂಬ ಸಲಹೆಯನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಿದ್ದರಿಂದ ಎಲ್ಲೋ ಒಂದ್ ಕಡೆ ಕೇಂದ್ರ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯದ ಮಟ್ಟಿಗೆ ಒಪ್ಪಿಲ್ಲವಾದರೂ ಮುಂದಿನ ದಿನಗಳಲ್ಲಿ ಬಹುತೇಕ ಕೇಂದ್ರ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿಯುವ ಪರಿಸ್ಥಿತಿ ಅಂತೂ ಬಂದರೂ ಕೂಡ ಅಚ್ಚರಿಗಿಲ್ಲ. ಯೋಗೇಶ್ವರ್ ಅವರು ಕೂಡ ರಾಜ್ಯ ನಾಯಕರ ಜೊತೆಗೂಡಿ ಹೈಕಮಾಂಡ್ ನಾಯಕರ ಮೇಲೆ ತಮಗೆ ಈ ಬಾರಿ ಟಿಕೆಟ್ ನೀಡಬೇಕಂತ ಒಂದಷ್ಟು ಒತ್ತಡ ಕೂಡ ಹಾಕಿದ್ದಾರೆ. ಕಳೆದ ತಿಂಗಳವಷ್ಟೇ 2-3 ಬಾರಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ಒಂದು ಮನವಿ ಕೂಡ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ನನಗೆ ಹಿಡಿತವಿದೆ, ವರ್ಚಸ್ಸಿದೆ, ಜೊತೆಗೆ ಮೋದಿ ಅಭಿವೃದ್ಧಿ ಕಾರ್ಯಗಳು ಕೂಡ ಈ ಬಾರಿ ಕೈ ಹಿಡಿತವೆ, ಮೋದಿ ವರ್ಚಸ್ಸು ಕೂಡ ತಮಗೆ ಬೆಂಬಲಕ್ಕೆ ಬರಲಿದೆ ಎಂಬ ಅಭಿಪ್ರಾಯವನ್ನು ಕೇಂದ್ರ ಬಿಜೆಪಿ ನಾಯಕರಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಆಂತರಿಕ ವರದಿ ಕೂಡ ಯೋಗೇಶ್ವರ್ ಹೊರತುಪಡಿಸಿ ಬೇರೆ ಯಾರಾದರೂ ನಿಂತರೂ ಕೂಡ ಇಲ್ಲಿ ಸೋಲು ಖಚಿತ, ಇಲ್ಲಿ ಕಾಂಗ್ರೆಸ್ ಮೇಲ್ಗೈ ಆಗುವುದು ಖಚಿತ ಅಂತ ಈ ವರದಿ ಹೇಳ್ತಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅದೃಷ್ಟ ಪರೀಕ್ಷೆಗೆ ನಿಲ್ಲಿಸಿ ಹಿನ್ನಡೆ ಅನುಭವಿಸುವುದಕ್ಕಿಂತ ಈ ಬಾರಿಯ ಟಿಕೆಟ್ ಅನ್ನು ಬಿಜೆಪಿಗೆ ಬಿಟ್ಟುಕೊಡೋಣ, ಮುಂದಿನ ದಿನಗಳಲ್ಲಿ ಅಂದ್ರೆ 2028ರಲ್ಲಿ ನಡೆಯುವಂತ ವಿಧಾನಸಭೆ ಚುನಾವಣೆಯಲ್ಲಿ ಚನ್ನಪಟ್ಟಣ ತಮಗೆ ನೀಡಬೇಕೆಂಬ ಒಪ್ಪಂದದ ಮೇಲೆ ಬಹುತೇಕ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಉಪ ಚುನಾವಣೆಯ ಟಿಕೆಟ್ ಅನ್ನು, ಮೈತ್ರಿ ಟಿಕೆಟ್ ಅನ್ನು ಬಿಜೆಪಿಗೆ ಬಿಟ್ಟು ಕೊಡುವುದಕ್ಕೆ ಎಲ್ಲೋ ಒಂದ್ ಕಡೆ ಚಿಂತನೆ ನಡೆಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬರ್ತವೆ. ಯಾಕಂದ್ರೆ ಮೈತ್ರಿಕೂಟ ಒಗ್ಗೂಡಿ ಕಾಂಗ್ರೆಸ್ ಅನ್ನು ಎದುರಿಸಿದ್ರೆ ಮಾತ್ರ ಅಲ್ಲಿ ಬಹುತೇಕ ಮುನ್ನಡೆ ಸಾಧಿಸಲು ಸಾಧ್ಯ. ಒಂದು ವೇಳೆ ಜೆಡಿಎಸ್ ನ ಅಭ್ಯರ್ಥಿ ಇಳಿಸಿದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂಬ ಅಂಶ ಕೂಡ ಎಲ್ಲೋ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಮನದಟ್ಟು ಮಾಡಿಕೊಂಡು ಇಂಥದ್ದೊಂದು ನಿರ್ಧಾರಕ್ಕೆ ಇದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ನಡೆಯುವಂತ 3 ಕ್ಷೇತ್ರಗಳ ಉಪ ಚುನಾವಣೆಗೆ ಇನ್ನೇನು ಶೀಘ್ರದಲ್ಲೇ ಕೇಂದ್ರ ಚುನಾವಣೆ ಆಯೋಗ ಉಪ ಚುನಾವಣೆ ದಿನಾಂಕವನ್ನು ಪ್ರಕಟಿಸಲಿದ್ದು, ಈಗಾಗಲೇ ರಾಜ್ಯದ 3 ಪಕ್ಷಗಳು ಅಂದ್ರೆ ಬಿಜೆಪಿ, ಜೆಡಿಎಸ್ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಕೂಡ ಅಗತ್ಯ ತಯಾರಿ ಮಾಡಿಕೊಂಡಿದೆ. ಹಾಗಾದ್ರೆ ಮೈತ್ರಿಕೂಟದ ಅಭ್ಯರ್ಥಿ ಅಂದ್ರೆ ಬಿಜೆಪಿ, ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಯಾರಾಗಲಿದ್ದಾರೆ? ಈ ಕುರಿತು ಕಮೆಂಟ್ ಮಾಡಿ ತಿಳಿಸಿ.